ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಜ್. ಹಿಂದಿನ ವಿಡಿಯೋದಲ್ಲಿ ಬಿಸ್ನೆಸ್ ನ ಟೈಪ್ಸ್ ಹೇಳಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಪ್ರೊಫೈಲ್ ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಈಗ ಬಿಸ್ನೆಸ್ ಟೈಪ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟ್ರೇಡಿಂಗ್ ಅಂದ್ರೆ ಒಂದು ಪ್ರಾಡಕ್ಟ್ ನ ಕಡಿಮೆ ಪ್ರೈಸ್ ತಗೊಂಡು ಹೈ ಪ್ರೈಸ್ ಗೆ ಸೆಲ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಬ್ಬ ಫಾರ್ಮರ್ ಇಂದ ಒಂದು ತರಕಾರಿನ ತಗೋತೀವಿ, ಅದನ್ನ ಹೈ ಪ್ರೈಸ್ ಗೆ ಸೆಲ್ ಮಾಡ್ತೀವಿ. ಸೊ ಅದ್ರ ಮಿಡಲ್ ಅಲ್ಲಿ ಬ್ರಿಡ್ಜ್ ಆಗಿ ವರ್ಕ್ ಆಗೋರೆ ಟ್ರೇಡರ್ಸ್. ಸೊ ಇದನ್ನ ಸಿಂಪಲ್ ಆಗಿ ಈ ಬಿಸ್ನೆಸ್ ನ ಹೇಳೋದೇ ಟ್ರೇಡಿಂಗ್ ಅಂತ. ಸೊ ಇದರಲ್ಲಿ ಪ್ರೋಸ್ ಇದೆ, ಕಾನ್ಸ್ ಇದೆ. ಪ್ರೋಸ್ ಅಂದ್ರೆ ಏನಪ್ಪಾ, ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಒಂದು ಬಿಲ್ಡಿಂಗ್ ಕಟ್ಟೋ ಅವಶ್ಯಕತೆ ಇಲ್ಲ, ಮಾರ್ಕೆಟ್ ತೆಗೆಯೋ ಅವಶ್ಯಕತೆ ಇಲ್ಲ. ನಿಮ್ಗೆ ಪ್ರೊಡ್ಯೂಸರ್ಸ್ ತುಂಬಾ ಈಸಿಯಾಗಿ ಸಿಗ್ತಾರೆ. ನೀವು ಬೆಳಿಗ್ಗೆ ಪ್ರಾಡಕ್ಟ್ ನ ಸೆಲ್ ಮಾಡಕ್ ಹೋದ್ರೆ ಈವ್ನಿಂಗ್ ಅಷ್ಟೊತ್ತಿಗೆ ನೀವು ದುಡ್ಡು ತಗೋಬಹುದು. ಹಾಗೆ ನಿಮ್ಗೆ ಒಂದು ವೆರೈಟಿ ಸೇಲ್ ಆಗಿಲ್ಲ ಅಂದ್ರೆ ಇನ್ನೊಂದು ವೆರೈಟಿನ ನೀವು ಸೇಲ್ ಮಾಡ್ಕೋಬಹುದು. ಸೊ ಇದರಲ್ಲಿ ಲಾಸ್ ಅನ್ನೋದು ತುಂಬಾ ಕಡಿಮೆ. ಕಾನ್ಸ್ ಏನಂದ್ರೆ, ಟ್ರೇಡಿಂಗ್ ಅಲ್ಲಿ ತುಂಬಾ ಹೈ ರಿಸ್ಕ್ ಇದೆ. ಹಾಗೆ ಡೆಡ್ ಸ್ಟಾಕ್ ಏನಾದರೂ ಆದರೆ ತುಂಬ ಕಷ್ಟ. ನೀವು ಒಂದು ಪ್ರಾಡಕ್ಟ್ನ ಎಕ್ಸಾಂಪಲ್, ಈಗ ಒಂದು ಟಿ ಶರ್ಟ್ ಬಿಸ್ನೆಸ್ ತಗೊಳ್ಳಿ. ಮೆಜಾರಿಟಿ ಆಫ್ ದಿ ಪೀಪಲ್ ಆರ್ ಸ್ಟಾರ್ಟಿಂಗ್. ಎಲ್ಲರೂ ಟಿ ಶರ್ಟ್ ಬಿಸ್ನೆಸ್ಸು, ಬಟ್ಟೆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಿರ್ತಾರೆ. ತಗೋಬರ್ತಾರೆ, ಹಂಡ್ರೆಡ್ಸ್ ಆಫ್ ಲಾಟ್ಸಲ್ಲಿ ತಗೋಬರ್ತಾರೆ. ಅದರಲ್ಲಿ 10 ಸೇಲ್ ಆಯಿತು, ಇನ್ನು 90 ಸೇಲ್ ಆಗಿಲ್ಲ. ಯಾಕೆ ಅಂದರೆ ಫ್ಯಾಷನ್ ಹೋಗಿರುತ್ತೆ, ಟ್ರೆಂಡ್ ಹೋಗಿರುತ್ತೆ. ಸೊ ಆಗ ಅದು ಆ 90 ಸ್ಟಾಕ್ ಏನಿದೆಯೋ ಅದು ಡೆಡ್ ಸ್ಟಾಕ್ ಅಂತ. ಯಾರು ತಗೊಳ್ಳಲ್ಲ. ನೀವೇನಿದ್ರು ಫ್ರೀ ಆಗಿ ಕೊಡಬೇಕು, ಇಲ್ಲ ತುಂಬ ಕಡಿಮೆ ಪ್ರೈಸಿಗೆ ಕೊಡಬೇಕು. ಸೊ ನೀವು ತುಂಬಾ ಆಕ್ಟಿವ್ ಆಗೇ ಇರಬೇಕು. ಒಂದಿನ ನೀವು ಅಂಗಡಿ ಬಾಗ್ಲ ಹಾಕಿದ್ರೆ ಅಲ್ಲಿಂದ ಲಾಭ ಬರೋದಿಲ್ಲ. ಇದಾಗಿತ್ತು ಟ್ರೇಡಿಂಗ್ ಬಿಸ್ನೆಸ್ ರಿಯಾಲಿಟಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ರೀಪೋಸ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ.